ಹಾಯ್ ಹಲೋ ನಮಸ್ಕಾರ. ಲಾಟಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಸೊ ಈ ಸಂಚಿಕೆಯಲ್ಲಿ ನಾನು ಹನಿ ಟ್ರ್ಯಾಪ್ ಬಗ್ಗೆ ಹೇಳ್ತೀನಿ. ಸೊ ಈ ಹನಿ ಟ್ರ್ಯಾಪ್ ಅಂದ್ರೆ ಏನು? ಸೊ ಜನರಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿಯು ಅವರು ಬೆತ್ತಲೆ ಇರುವಾಗ ಅಥವಾ ಅವರ ಅಶ್ಲೀಲ ವಿಡಿಯೋವನ್ನು ಹಿಡಿದು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರೋದನ್ನ ನಾವು ಹನಿ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಈ ಜನರಲಿ ಈ ಬ್ಲಾಕ್ ಮೇಲ್ ಯಾಕೆ ಮಾಡ್ತಾರೆ? ಅವರಿಂದ ದುಡ್ಡಿಸ್ಕೊಳ್ಳಕ್ಕೋ ಅಥವಾ ಏನಾದ್ರೂ ಒಂದು ಡಿಮ್ಯಾಂಡ್ ಕೇಳ್ತಾ ಅಥವಾ ಏನಾದ್ರೂ ಒಂದು ಕೆಲಸ ಮಾಡಿಸ್ಬೇಕು ಅಂತ ಈ ವಿಡಿಯೋನ ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ. ಸೊ ಈ ಹನಿ ಟ್ರ್ಯಾಪ್ ಮಾಡ್ಕೊಂಡು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ಈ ಸೊಸೈಟಿಯಲ್ಲಿ ಯಾರಿಗೆ ಒಳ್ಳೆ ಹೆಸರಿದೆಯೋ ಅಥವಾ ಯಾರು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದಾರೋ ಅಥವಾ ಯಾರು ಪವರ್ ಅಲ್ಲಿ ಇದಾರೋ, ಯಾರು ಅಥಾರಿಟಿಯಲ್ಲಿ ಇದಾರೋ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ವಿಡಿಯೋಸ್ನ ತೆಗಿತಾರೆ. ಸೊ ಇಂತಹ ಅಶ್ಲೀಲ ವಿಡಿಯೋಸ್ ಅಥವಾ ಇಂತಹ ಹನಿ ಟ್ರ್ಯಾಪ್ಗೆ ಯೂಸ್ ಮಾಡುವಂತಹ ವಿಡಿಯೋಸ್ ತೆಗ್ದಾಗ ಜನರಲಿ ಏನಾಗುತ್ತೆ ಅಂದ್ರೆ, ಆ ವ್ಯಕ್ತಿ ಅಥವಾ ಯಾವ ಮನುಷ್ಯ ಅಗೇನ್ಸ್ಟ್ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೋ ಅವ್ರಿಗೊಂದು ಭಯ ಬಂದ್ಬಿಡುತ್ತೆ. ಇನ್ ಕೇಸ್ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅವ್ರ ಫ್ಯಾಮಿಲಿಗೆ ಕಳಿಸ್ಬಿಟ್ರೆ ಅವ್ರ ಹೆಸರು ಹಾಳಾಗ್ಬಿಡುತ್ತೆ, ಜನ ಅವ್ರ ಬಗ್ಗೆ ಏನ್ ಅನ್ಕೊಂತಾರೆ ಅಂತ ಅನ್ಕೊಂಡು ಆ ಪರ್ಸನ್ ಏನ್ ಡಿಮಾಂಡ್ ಮಾಡ್ತಾ ಇರ್ತಾರೋ ಅಥವಾ ಏನ್ ದುಡ್ಡು ಕೇಳಿರ್ತಾರೋ ಅದನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಒಂದ್ ಮಾತ್ರ ನೀವೇನ್ ನೆನಪಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಇನ್ ಕೇಸ್ ಇಂತಹ ಸಂದರ್ಭಗಳಲ್ಲಿ ಸಿಕ್ಕಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ನಂಬೇಡಿ ಜನರನ್ನ. ನಾವು ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ನೋಡ್ತಾ ಇರ್ತೀವಿ, ಕೆಳಗಡೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ತುಂಬಾ ಈ ತರ ಬರ್ತಾರೆ, ವಾನ್ ಟಾಕ್ ಕಾಲ್ ಮೀ ಅಂತ ಅಥವಾ ವಿಡಿಯೋ ಕಾಲ್ ಮೀ ಅಂತ ರೆಕಾರ್ಡ್ ಮಾಡ್ಕೊಂತಾರೆ. 100 ರುಪೀಸೋ 200 ರುಪೀಸೋ ನಿಮ್ ಕೊಟ್ಟು ಇಂತಹ ಟ್ರ್ಯಾಪ್ ಗಳಲ್ಲಿ ಒಳಗ್ ಮಾಡ್ಕೊಂತಾರೆ. ನಿಮ್ನ ಫೋರ್ಸ್ ಮಾಡಿ ಅಥವಾ ನಿಮ್ನ ಸೆಡ್ಯೂಸ್ ಮಾಡಿ, ಪ್ರವೋಕ್ ಮಾಡಿ, ನಿಮ್ನ ನಿರ್ವಹಣೆ ಮಾಡಿ ನಿಮ್ ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೊಂತಾರೆ. ಈ ವಿಡಿಯೋಸ್ನ ರೆಕಾರ್ಡ್ ಮಾಡಿ ನಿಮ್ ಅಗೇನ್ಸ್ಟ್ ಯೂಸ್ ಮಾಡ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಕೊಡ್ತಾ ಇರ್ತಾರೆ. ಇದರಿಂದ ಎಲ್ಲ ಎಚ್ಚರಿಕೆಯಿಂದ ಇರಿ, ಈ ಟ್ರ್ಯಾಪ್ ಅಲ್ಲಿ ಬೀಳ್ಬೇಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನೀವೇನಾದ್ರೂ ಪ್ರವೋಕ್ ಆಗಿ ಅಥವಾ ಬೈ ಮಿಸ್ಟೇಕ್ ಇಂತಹ ಟ್ರ್ಯಾಪ್ ಅಲ್ಲಿ ಬಿದ್ರೆ, ನೀವ್ ಆವಾಗ ದಯವಿಟ್ಟು ಅವ್ರ ಡಿಮಾಂಡ್ಸ್ ಏನಿರುತ್ತೋ ಅದನ್ನ ಫುಲ್ಫಿಲ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಒಂದ್ಸತಿ ಅವ್ರ ಡಿಮಾಂಡ್ ನ ಫುಲ್ಫಿಲ್ ಮಾಡಿದ್ರೆ ಅಥವಾ ದುಡ್ಡನ್ನ ಕೊಡೋದ್ರೆ ಇದು ಸ್ಟಾಪ್ ಆಗಲ್ಲ. ಅವ್ರಿಗೂ ಒಂದ್ ಭರವಸೆ ಬಂದ್ಬಿಡುತ್ತೆ, ಓಕೆ ಆಯ್ತು ನಾನು ಏನ್ ಕೇಳಿದ್ರು ಇವ್ನ್ ಕೊಡ್ತಾನೆ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಕೇಳ್ತಾನೆ ಇರ್ತಾರೆ ಅಥವಾ ಅವ್ರ ಡಿಮಾಂಡ್ಸ್ ಏನಿರುತ್ತೋ. ಸೊ ದಯವಿಟ್ಟು ಯಾವತ್ತೂ ಅಷ್ಟೇ ನೀವು ಅವ್ರ ಡಿಮಾಂಡ್ಸ್ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡಕ್ಕಂತೂ ಹೋಗ್ಲೇಬೇಡಿ. ತುಂಬಾ ಸಿಚುವೇಶನ್ಸ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಒಂದ್ಸತಿ ಅವ್ರ ಏನ್ ಡಿಮಾಂಡ್ಸ್ ಇರುತ್ತೋ ಅದನ್ನ ಕೊಟ್ಟಿರ್ತಾರೆ ಅಥವಾ ದುಡ್ಡು ಕೇಳಿದ್ರೆ ದುಡ್ಡನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಟೈಮ್ ಮತ್ತೆ ಕೇಳಿದಾಗ ಅವ್ರ ಹತ್ರ ದುಡ್ಡಿರಲ್ಲ ಅಥವಾ ಭಯ ಬಂದ್ ಹೋಗ್ಬಿಟ್ಟಿರುತ್ತೆ. ಆವಾಗ ಯಾವ ಮೊರೆ ಹೋಗ್ತಾರೆ ಅಂದ್ರೆ ಸೂಸೈಡ್ ಮಾಡ್ಕೊಂತಾರೆ. ಜನ ಏನ್ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂತಾರೆ. ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಸೂಸೈಡ್ ಮಾಡ್ಕೊಂಡು ಆದ್ಮೇಲೆ ಕೂಡ ಈ ವಿಡಿಯೋ ರಿಲೀಸ್ ಆಗ್ಬಿಟ್ರೆ ಇದನ್ನ ಫೇಸ್ ಮಾಡ್ಬೇಕಿರೋದು ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸೇ ಇದನ್ನ ಫೇಸ್ ಮಾಡ್ಬೇಕು. ಸಮಾಜದಲ್ಲಿ ನಿಮ್ ಒಳ್ಳೆ ಹೆಸರು ಬರಲ್ಲ, ನಿಮ್ ಕೆಟ್ಟ ಹೆಸರೇ ಇರುತ್ತೆ. ಸೊ ದಯವಿಟ್ಟು ಯಾವತ್ತೂ ಅಷ್ಟೇ ಈ ಸೂಸೈಡ್ ಮೊರೆ ಹೋಗ್ಬೇಡಿ. ನೀವು ಬದುಕಿದ್ದು ಇದನ್ನ ಚಾಲೆಂಜ್ ಮಾಡಕ್ಕೆ ಟ್ರೈ ಮಾಡಿ. ನೀವು ಇನ್ ಕೇಸ್ ಯಾರಾದ್ರೂ ನಿಮ್ ಮೇಲೆ ಈ ತರ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿ ನಿಮ್ಗೆ ಥ್ರೆಟನ್ ಮಾಡ್ತಾ ಇದ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬೇಕು. ಯಾಕಂದ್ರೆ ಇದು ಅಪರಾಧ. ರೆಕಾರ್ಡ್ ನ ಮಾಡೋದೇ ಒಂದು ಅಪರಾಧ. ಬೇರೆ ವ್ಯಕ್ತಿಯ ಪರ್ಮಿಷನ್ ಇಲ್ಲದೆ ರೆಕಾರ್ಡ್ ಮಾಡೋದು ನಮ್ಮ ಕಾನೂನಲ್ಲಿ ಇದು ಅಪರಾಧ. ಯಾವಾಗ ರೆಕಾರ್ಡ್ ಮಾಡಬಹುದು ಅಂದ್ರೆ, ನಮ್ ರಕ್ಷಣೆಗೋಸ್ಕರ ಅಥವಾ ಕೋರ್ಟ್ ಅಲ್ಲಿ ಸಾಬೀತ್ ಮಾಡಕ್ಕೆ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಕೋರ್ಟ್, ಆ ಎವಿಡೆನ್ಸ್ ಪ್ರೂವ್ ಮಾಡಕ್ಕೆ ಸಬ್ಮಿಟ್ ಮಾಡ್ತಾ ಇದ್ರೆ ಆ ರೆಕಾರ್ಡ್ ಅವರು ಮಾಡಬಹುದು. ಆದ್ರೆ ಯಾರನ್ನಾದ್ರೂ ಬ್ಲಾಕ್ ಮೇಲ್ ಮಾಡಕ್ಕೋ ಅಥವಾ ದುಡ್ಡನ್ನ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ಇಂತಹ ರೆಕಾರ್ಡ್ ಮಾಡಿದ್ರೆ ಅದು ತಪ್ಪು. ಅವರು ಶಿಕ್ಷಣೆಗೆ ಒಳಗಾಗಬಹುದು. ನೀವು ಅವ್ರ ಮೇಲೆ ಚೀಟಿಂಗ್ ಕೇಸು, ಡೆಫಮೇಷನ್ ಅಂಡ್ ಎಕ್ಸ್ಟಾರ್ಷನ್ ಕೇಸಸ್ ನ ಕೂಡ ನೀವು ಫೈಲ್ ಮಾಡಬಹುದು. ಸೊ ಜಾಗ್ರತೆಯಾಗಿರಿ. ಯಾವತ್ತೂ ಅಷ್ಟೇ ಇಂತಹ ಟ್ರ್ಯಾಪ್ ಗಳಿಗೆ ನೀವು ಬೀಳಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ ಮೇಲೆ ಇಂತಹ ವಿಡಿಯೋಸ್ ಏನಾದ್ರೂ ರೆಕಾರ್ಡ್ ಆಗಿದ್ರೆ ಇದನ್ನ ಫೇಸ್ ಮಾಡುವಂತಹ ಧೈರ್ಯವನ್ನು ಇಟ್ಕೊಳ್ಳಿ. ಸೂಸೈಡ್ ಮಾತ್ರ ಆಪ್ಷನ್ ಯಾವಾಗ್ಲೂ ಅಲ್ಲ ಅಂತ. ಸೊ ಯಾವತ್ತೂ ಅಷ್ಟೇ ಎಚ್ಚರಿಕೆಯಿಂದ ಇರಿ. ಇಂತಹ ಹನಿ ಟ್ರ್ಯಾಪ್ ಅಥವಾ ಇಂತಹ ವಿಡಿಯೋಸ್ ಯಾರಾದ್ರೂ ಕಾಲ್ ಮಾಡ್ತಾ ಇದ್ರೆ ಅಥವಾ ಮಾತಾಡಕ್ಕೆ ಯಾರಾದ್ರೂ ಅನ್ನೋನ್ ನಂಬರ್ಸ್ ಇಂದ ಕಾಲ್ ಮಾಡ್ತಾ ಇದ್ರೆ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಹುಷಾರಾಗಿರಿ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾಟಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.